ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ತಲೆಬುರುಡೆ ಮತ್ತು ಅಸ್ಥಿಪಂಜರದ ಅವಶೇಷಗಳು ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಪತ್ತೆಯಾದವು. 7 ಸ್ಥಳಗಳಲ್ಲಿ, ಬಂಗ್ಲೆಗುಡ್ಡದ 7 ಸ್ಥಳಗಳಲ್ಲಿ 7 ತಲೆಬುರುಡೆಗಳು ಪತ್ತೆಯಾದಿದ್ದು. ಎಲ್ಲಾ ಬುರುಡೆ ಪುರುಷರದ್ದು ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ಇದು ಪುರುಷರ ಬುರುಡೆ ಅಂತ ವೈದ್ಯರು ತಿಳಿಸಿದ್ದು. ಇದರ ಬಗ್ಗೆ ಇನ್ನಷ್ಟು ಕುಲಂಕುಷವಾದಂತಹ ತನಿಖೆಯಾಗಬೇಕಾಗಿದೆ. ಮಹಜರ್ ವೇಳೆ ಎಸ್ಐಟಿ ತಂಡದಲ್ಲಿದ್ದಂತಹ ತಜ್ಞ ವೈದ್ಯರು ಪ್ರಾಥಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬುರುಡೆ ಪ್ರಾಥಮಿಕವಾಗಿ ಮೇಲ್ನೋಟಕ್ಕೆ ಗಮನಿಸ್ತಾ ಹೋದರೆ ಪುರುಷರದ್ದು ಅನಿಸ್ತಾ ಇದೆ. ಆದರೆ ಎಲ್ಲವೂ FSL ವರದಿಯಿಂದಲೇ ಬಯಲಾಗಬೇಕಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗ್ತಾ ಇದ್ದು, ಈಗಾಗಲೇ 7 ತಲೆಬುರುಡೆಗಳು, ಹಲವು ಮೂಳೆಗಳು ಕೂಡ ಪತ್ತೆಯಾದವು. ಅದರಲ್ಲಿ ಅಸ್ಥಿಪಂಜರ ಸಿಕ್ಕಂಥದ್ದು ಯಾರದ್ದು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಈಗಾಗಲೇ ಒಂದು ಕೊಡಗಿನ ಮೂಲದವರದ್ದು, ಅಯ್ಯಪ್ಪ ಅವರದ್ದು ಅನ್ನೋದು ಕೂಡ ಪತ್ತೆಯಾಗ್ತಾ ಇರುವಂಥದ್ದು. ಸಿಕ್ಕಿರುವಂತಹ ಬುರುಡೆ UB ಅಯ್ಯಪ್ಪರದ್ದು ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬರ್ತಾ ಇದೆ. ಅವರು ಆತ್ಮಹತ್ಯೆ ಮಾಡಿಕೊಂಡಿರೋ ಸ್ಥಿತಿಯಲ್ಲಿ ಅವಶೇಷ, ಹಗ್ಗ, ಬಟ್ಟೆ, ಮರಕ್ಕೆ ಕಟ್ಟಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಅಸ್ಥಿಪಂಜರ ಅಯ್ಯಪ್ಪರದ್ದು ಅನ್ನೋದು ಬಹುತೇಕ ಖಚಿತವಾಗ್ತಾ ಇದೆ. ಆದರೆ ಅಂತಿಮವಾಗಿ FSL ವರದಿಯಿಂದ ಎಲ್ಲವೂ ಕೂಡ ಬಯಲಾಗಬೇಕಾಗಿದೆ. 7 ವರ್ಷಗಳ ಹಿಂದೆ ಅವರು ಮೈಸೂರಿನ ಒಂದು ಆಸ್ಪತ್ರೆಗೆ ತೆರಳುತ್ತೀನಿ ಅಂತ ಮನೆಯಿಂದ ಹೋದಂಥವರು ನಾಪತ್ತೆಯಾಗಿದ್ರು. ನಂತರ ಪತ್ತೆಯಾಗಿರಲಿಲ್ಲ. ಈಗ ಸಿಕ್ಕಂತಹ ವಸ್ತುಗಳು, ID ಕಾರ್ಡ್, UB ಅಯ್ಯಪ್ಪ ಅವರ ID ಕಾರ್ಡ್ ಏನು ಪತ್ತೆಯಾಯಿತು, ಆ ಮೂಲಕ ಮೇಲ್ನೋಟಕ್ಕೆ ಅದು ಅವರದ್ದು ಅನ್ನೋದು ಗೋಚರ ಆಗಿತ್ತು. ನಂತರ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅದು ಪೊನ್ನಂಪೇಟೆಯ ಶೆಟ್ಟಗೇರಿ ಗ್ರಾಮದ UB ಅಯ್ಯಪ್ಪ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಹಗ್ಗ ಮತ್ತು ಬಟ್ಟೆ ಮರಕ್ಕೆ ಕಟ್ಟಿದಂತಹ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ. ಅವರದ್ದೇ ಅಸ್ಥಿಪಂಜರ ಅನ್ನೋದು ಬಹುತೇಕ ಖಚಿತ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಬಂಗ್ಲೆಗುಡ್ಡೆಯಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯದ ಸಂದರ್ಭದಲ್ಲಿ ಪತ್ತೆಯಾದ ಅಸ್ಥಿಪಂಜರ ಒಬ್ಬರದ್ದು ಈಗ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಕೊಡಗಿನ ಅಯ್ಯಪ್ಪ ಅವರದ್ದು ಅಂತ ಅನ್ನೋದು, ಅದಕ್ಕೆ ಪೂರಕವಾಗಿ ಏನೇನು ಮಾಹಿತಿ, ಏನೇನು ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ? ಆ ID ಕಾರ್ಡ್ ಹೊರತುಪಡಿಸಿ ಇನ್ನೇನೆಲ್ಲವೂ ಕೂಡ ಅವರದ್ದೇ ಅಸ್ಥಿಪಂಜರ ಅನ್ನೋದನ್ನ ಅಲ್ಲಿ ತಿಳಿಪಡಿಸ್ತಾ ಇದೆ ಅಂತ. ಪ್ರತಿಮಾ, ಆ ಒಂದು ಏನು ಅಯ್ಯಪ್ಪ ಮಿಸ್ಸಿಂಗ್ ಆಗಿದ್ರು, ಸೊ ಕೊಡಗು ಜಿಲ್ಲೆಯ ಕೊಡಗು ಮೂಲದಂತಹ UB ಅಯ್ಯಪ್ಪ ಏನಿದ್ರು, ವಿರಾಜಪೇಟೆ ತಾಲೂಕಿನ ಆ ಒಂದು ಗ್ರಾಮದ ಅಯ್ಯಪ್ಪ ಏನಿದ್ರು, ಸೊ ಅವರ ಈಗ ಮೃತದೇಹ ಅದಿರ್ಬೋದು ಅಂತ ಹೇಳಿ ಎಲ್ಲಾ ರೀತಿಯಲ್ಲಿ ಅದು ಬಹುತೇಕ ಖಚಿತ ಆಗಿರುವಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರ ID ಕಾರ್ಡ್ ಅನ್ನ ಬಿಟ್ರೆ ಬೇರೆ ಇನ್ನೊಂದು ವಾಕಿಂಗ್ ಸ್ಟಿಕ್ ಕೂಡ ಅಲ್ಲೇ ಪತ್ತೆ ಆಗಿರುವಂಥದ್ದು. ಇಲ್ಲಿ ಅಂದ್ರೆ 2017ರಲ್ಲಿ ಅವರೇನು ನಾಪತ್ತೆ ಆಗ್ತಾರೆ, ಆ ಸಂದರ್ಭದಲ್ಲಿ ಅವರ ಮಗ ಒಂದು ದೂರನ್ನ ಕೊಡ್ತಾರೆ. ಆ ದೂರಿನಲ್ಲೂ ಕೂಡ ಅವರು ಮೆನ್ಷನ್ ಮಾಡ್ತಾರೆ, ಅಂದ್ರೆ ಅವರಿಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆಗಿದ್ರಿಂದ ಅವರು 3 ಲೆಗ್ ಬ್ಯಾಲೆನ್ಸ್ಡ್ ವಾಕಿಂಗ್ ಸ್ಟಿಕ್ ಏನಿರುತ್ತೆ ಅದನ್ನ ಬಳಸ್ತಾ ಇದ್ರು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅದು FIR ಅಲ್ಲೂ ಕೂಡ ದಾಖಲಾಗಿರುವಂಥದ್ದು. ಇವರ ಬಾಡಿ ಮತ್ತೆ ಏನು ಅಲ್ಲಿ ಸಿಕ್ಕಂತಹ ID ಕಾರ್ಡ್ ಏನಿದೆ, ಅಲ್ಲಿ ಒಂದು ಅಸ್ಥಿಪಂಜರ ಮತ್ತೆ ID ಕಾರ್ಡ್ ಏನು ಸಿಕ್ತು, ಸೊ ಅಲ್ಲೇ ಆ ಒಂದು ಸ್ಟಿಕ್ ಕೂಡ ಸಿಕ್ಕಿರುವಂಥದ್ದು. ಅಂದ್ರೆ ಈಗ ಆಲ್ಮೋಸ್ಟ್ ಬಹುತೇಕ ಅವರದೇ ಆ ಒಂದು ಅಸ್ಥಿಪಂಜರ ಅಂದ್ರೆ ಅವ್ರದೇ ಇರ್ಬೋದು ಅನ್ನೋದು ಬಹುತೇಕ ಖಚಿತ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಆ ಒಂದು ದೂರಿನಲ್ಲಿ ಏನೇನು ಅವರು ಕೆಲವೆಲ್ಲ ಮಿಸ್ಸಿಂಗ್ ಅಂದ್ರೆ ಅವ್ರ ಜೊತೆ ಏನು ತಗೊಂಡು ಹೋಗಿದ್ರು ಅಂತ ಹೇಳಿ ಕೆಲವೊಂದು ಮೆನ್ಷನ್ ಮಾಡಿದ್ರು, ಅವೆಲ್ಲವೂ ಕೂಡ ಈಗ ಅಲ್ಲಿ ಸಿಕ್ಕಿರುವಂಥದ್ದು. ಆದರೆ ಅದು 100% ಖಚಿತ ಆಗಬೇಕು ಅಂತ ಹೇಳಿದ್ರೆ ಅವರ ಮನೆಯವರ DNA ಅದಕ್ಕೆ ಮ್ಯಾಚ್ ಮಾಡಿ ನೋಡಬೇಕಾಗುತ್ತೆ, DNA ಟೆಸ್ಟ್ ಆಗಬೇಕಾಗುತ್ತೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಂತಹ ಏನು 7 ತಲೆಬುರುಡೆ ಮತ್ತೆ ಬಹುತೇಕ ಅಸ್ಥಿಪಂಜರಗಳು, ಭಾಗಶಃ ಅಸ್ಥಿಪಂಜರಗಳು ಏನಿದೆ ಅವನ್ನೆಲ್ಲವನ್ನು ಕೂಡ ಈಗ FSLಗೆ ಕಳಿಸಿರುವಂಥದ್ದು. ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ FSLಗೆ ಕಳಿಸಲಾಗಿದೆ. ಅದರ DNA ರಿಪೋರ್ಟ್ ಬರುತ್ತೆ. DNA ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಏನು ಆ ಒಂದು ID ಕಾರ್ಡ್ ಪಕ್ಕದಲ್ಲಿ ಸಿಕ್ಕಂತಹ ಆ ಬುರುಡೆ ಮತ್ತೆ ಆ ಭಾಗಶಃ ಅಸ್ಥಿಪಂಜರ ಏನಿದೆ ಅದರ DNA ರಿಪೋರ್ಟ್ ಅನ್ನ ಇವರ ಫ್ಯಾಮಿಲಿಯ ಮೆಂಬರ್ಗೆ ಮ್ಯಾಚ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ನಾಪತ್ತೆ ದೂರನ್ನ ಕೊಟ್ಟಿದ್ದಂಥದ್ದು ಅವರ ಮಗ ಜೀವನ್. ಸೊ ಬಹುತೇಕ ಜೀವನ್ ಅವರ ಬ್ಲಡ್ ಸ್ಯಾಂಪಲ್ ಅನ್ನೇ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಅದನ್ನ ತೆಗೆದುಕೊಂಡು DNA ಮ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಅವೆರಡೂ ಕೂಡ ಹೋಲಿಕೆ ಆದರೆ ಅದಾದ ಬಳಿಕ ಅವ್ರದೇ ಅನ್ನೋದು 100% ಕನ್ಫರ್ಮ್ ಆಗುವಂಥದ್ದು. ಆದರೆ ಈಗ ಬಹುತೇಕ ಆ ಒಂದು ವಸ್ತುಗಳೆಲ್ಲವೂ ಕೂಡ ಅಕ್ಕಪಕ್ಕ ಸಿಕ್ಕಿರೋಂಥದ್ದು ಮತ್ತೆ ಆ ಒಂದು ತಲೆಬುರುಡೆಯ ಅಂದಾಜು ವಯಸ್ಸನ್ನ ಈಗ ವೈದ್ಯರು ಅಂದಾಜಿಸಿರೋದ್ರಿಂದ ಸೊ ಅದು ಏನು UB ಅಯ್ಯಪ್ಪ ಅವರದ್ದೇ ಮೃತದೇಹ
ಶರೀರದ ಅವಶೇಷಗಳು ಅನ್ನೋದು ಕೂಡ ಈಗ ತಿಳಿದು ಬಂದಿರುವಂಥದ್ದು. ಅಂದರೆ ಅವರು 2017 ಮೇ 18ರಂದು ಅವರು ನಾಪತ್ತೆ ಆಗ್ತಾರೆ. ಸೊ ಆಗ ನಾಪತ್ತೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ 71 ವರ್ಷ ವಯಸ್ಸಾಗಿರುತ್ತೆ. ಸೊ ಆ ಒಂದು ಬೋನ್ಗೆ, ಅಂದರೆ ಆ ಒಂದು ಸಿಕ್ಕಂಥ ತಲೆಬುರುಡೆಗೆ, ಬೋನ್ಗೆ ಎಲ್ಲವೂ ಕೂಡ ಅದರ ವಯಸ್ಸು ಎಷ್ಟು ಅನ್ನೋದನ್ನು ಕೂಡ ಪತ್ತೆ ಮಾಡ್ಬೋದಾಗಿರುತ್ತೆ. ಸೊ ಅದು ಮೇಲ್ನೋಟಕ್ಕೂ ಕೂಡ ಇವರಿಗೆ ಅಂದಾಜಿಸುವಂತಹ ಸಾಧ್ಯತೆಗಳನ್ನು ಎಕ್ಸ್ಪರ್ಟ್ ಮಾಡುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಇವರೇನು ಅಲ್ಲಿ ತರಲಿಕ್ಕೆ ನಿನ್ನೆ ಮೊನ್ನೆ ಹೋಗಿದ್ರು, ಆ ಸಂದರ್ಭದಲ್ಲಿ ತಜ್ಞ ವೈದ್ಯರು ಕೂಡ ಜೊತೆಲೇ ಹೋಗಿದ್ದಂಥದ್ದು. FSL ಆ ತಂಡದ ಜೊತೆಗೆ ಆ ತಜ್ಞ ವೈದ್ಯರು, ಫೊರೆನ್ಸಿಕ್ ತಜ್ಞರು ಕೂಡ ಅಲ್ಲಿಗೆ ಹೋಗಿದ್ರಿದ್ದು. ಅವರು ಮೇಲ್ನೋಟಕ್ಕೆ ಅವನ್ನೆಲ್ಲವನ್ನು ಕೂಡ ಈಗ ಕೆಲವೊಂದಿಷ್ಟು ಅದರ ಮಾಹಿತಿಯನ್ನು ಅವರು ಪತ್ತೆ ಮಾಡಿರುವಂಥದ್ದು. ಅಲ್ಲಿ ಸಿಕ್ಕಂತಹ 7 ತಲೆಬುರುಡೆಗಳು ಕೂಡ ಈಗ ಗಂಡಸರದ್ದು ಯಾವುದು, ಸ್ತ್ರೀಯರದ್ದು ಯಾವುದು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಇದೆಲ್ಲವೂ ಕೂಡ 100% ಕನ್ಫರ್ಮ್ ಆಗಬೇಕು ಅಂದ್ರೆ FSL ರಿಪೋರ್ಟ್ ಬರಬೇಕಾಗುತ್ತೆ. ಪ್ರತಿಮಾ. ಎಸ್ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀವಿ.